ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ಸಿಎಂ ಬಣ ಕೂಡ ಅಲರ್ಟ್ ಆಗಿರುವಂಥದ್ದು. ಸಿಎಂ ಜೊತೆ ಕತ್ತಿ ಗುರಾಣಿಯನ್ನ ಹಿಡಿದು ಹೊರಟಿದ್ದಾರೆ ಅವರ ಸಚಿವರು. ಶಸ್ತ್ರಸಜ್ಜಿತರಾಗಿ ತೆರಳುತ್ತಾ ಇರುವಂಥದ್ದು. ಸತೀಶ್ ಜಾರಕಿಹೊಳಿ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ಎಚ್.ಸಿ. ಮಹದೇವಪ್ಪ, ಬೈರತಿ ಸುರೇಶ್ ಅವರು ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಸಿದ್ದರಾಮಯ್ಯಗೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಸಾಥನ್ನ ಕೊಡ್ತಾರೆ. ಬದಲಾವಣೆ ಪಕ್ಕಾ ಅನ್ನೋದಾದ್ರೆ ಮೂರನೇ ಹೆಸರನ್ನ ಪ್ರಸ್ತಾಪಿಸುವ ತಂತ್ರವನ್ನ ಈ ಆಪ್ತ ಬಣ ರೆಡಿ ಮಾಡಿಕೊಂಡಿದೆಯಾ, ಆ ತಂತ್ರವನ್ನ ಹೆಣೆದಿದೆಯಾ? ಈ ಮೂಲಕ ಸಿಎಂ ಆಪ್ತ ಬಣ ಕೂಡ ಅಲರ್ಟ್ ಆಗಿದ್ದು, ಸಿಎಂ ಅವರ ಜೊತೆಯಲ್ಲಿಯೇ ಕತ್ತಿ, ಗುರಾಣಿ, ಭರ್ಜಿ ಎಲ್ಲವನ್ನೂ ಹಿಡಿದುಕೊಂಡು ಶಸ್ತ್ರಸಜ್ಜಿತರಾಗಿ ಈ ಸಮರಕ್ಕೆ ಮುನ್ನುಗ್ತಾ ಇದ್ದಾರಾ ಅನ್ನುವ ಪ್ರಶ್ನೆ, ಕುತೂಹಲ ಮೂಡ್ತಾ ಇದೆ. ಬೈರತಿ ಸುರೇಶ್, ಎಚ್.ಸಿ. ಮಹದೇವಪ್ಪ, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್ ಹೀಗೆ ಸಚಿವರ ದೊಡ್ಡ ಬಣವೇ ಸಿಎಂ ಸಿದ್ದರಾಮಯ್ಯನವರಿಗೆ ಬೆನ್ನೆಲುಬಾಗಿ, ಬೆಂಬಲವಾಗಿ ದೆಹಲಿಗೆ ತೆರಳುತ್ತಾ ಇದೆ ಅನ್ನುವ ಮಾಹಿತಿ ಸಿಕ್ಕಿರುವಂಥದ್ದು. ಇತ್ತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಡಿ.ಕೆ. ಸುರೇಶ್ ಅವರ ಜೊತೆಯಲ್ಲಿ, ತಮ್ಮ ಸಹೋದರ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಜೊತೆಯಲ್ಲಿ ಅವರು ಕೂಡ ಇವತ್ತು ರಾತ್ರಿಯೇ ದೆಹಲಿಗೆ ತೆರಳುತ್ತಾರೆ. ಅವರೇ ಹೇಳಿದ್ದಾರೆ, ಕೆಲವೊಂದು ಸಂದರ್ಭಗಳಲ್ಲಿ ಹೋಗಬೇಕಾಗತ್ತೆ, ಹೋಗ್ತಾ ಇದ್ದೇನೆ ಅಂತೇಳಿ ಖುದ್ದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಮಾಹಿತಿಯನ್ನ ನೀಡಿದ್ದಾರೆ. ಗಮನಿಸ್ತಾ ಇದ್ದೀರಾ ಯಾವೆಲ್ಲ ಸಚಿವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ಫೋಟೋ ಮೂಲಕ ಗಮನಿಸ್ತಾ ಇದ್ದೀರಾ ನೀವು. ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಬೈರತಿ ಸುರೇಶ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಹೀಗೆ ಸಚಿವರ ದಂಡು ಕೂಡ ಸಿಎಂ ಅವರಿಗೆ, ಅವರ ಜೊತೆಯಲ್ಲಿ ಅವರಿಗೆ ಸಾಥ್ ನೀಡೋದಕ್ಕೆ ದೆಹಲಿಗೆ ತೆರಳುತ್ತಾ ಇದೆ ಅನ್ನುವ ಮಾಹಿತಿ ಸಿಕ್ಕಿರುವಂಥದ್ದು. ಅಸಲಿ ದೆಹಲಿಯ ಆಟ ನಿಜಕ್ಕೂ ಈಗ ಶುರುವಾದಂತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.